ದಿನದ ಮುಂದೆ ನಡೆದ ಕತೆ. ಒಂದು ದಟ್ಟವಾದ ಕಾಡಲ್ಲಿ ಒಂದು ಮರದ ಕೊಂಬಿನ ಮೇಲೆ ಒಂದು ಗೂಡಿತ್ತು. ಅದರಲ್ಲಿ ಹಂಸದ ಕುಟುಂಬ ಜೀವಿಸ್ತಿತ್ತು. ಅವ್ರಿಗೆ ಒಂದ್ ಮಗು ಕೂಡ ಇತ್ತು. ಅದು ಹುಟ್ಟಿದ್ದಂಗ್ಲೆ ಕಪ್ಪಗುಟ್ಟಿರುತ್ತೆ. ಅದು ಬೆಳಿತಿದ್ದಂಗ್ಲೆ ಅವ್ರ ಅಪ್ಪ ಅಮ್ಮ ಇಬ್ರು ಅದನ್ನ ಸುಮ್ನೆ ಬೈಯೋದು ಶುರು ಮಾಡ್ಬಿಡ್ತಾರೆ. ಇಲ್ಲಿ ನೋಡು, ಎಷ್ಟು ಕಪ್ಪು ಇವನು. ನಮ್ಮ ಪ್ರಜಾತಿಲಂತೂ ಯಾರು ಕಪ್ಪಿಲ್ಲ. ಮತ್ತೆ ಇವನ್ ಹೇಗಾದ? ಹೌದು ರೀ, ಸರಿಯಾಗಿ ಹೇಳಿದ್ರಿ. ನೋಡ್ರಿ, ಈ ತರ ಕಪ್ಪಗ್ ಬಂದು ಹುಟ್ಟಿದೆ ಈ ಮಗು. ಇದ್ರಿಂದ ನಾನು ಮುಖ ತೋರ್ಸಕ್ಕಾಗ್ತಿಲ್ಲ ಆಚೆಯಲ್ಲಿ. ಒಂದ್ ವೇಳೆ ನಮಗೂ ಸುಂದರವಾದ ಮಗು ಹುಟ್ಟಿದ್ರೆ ನಮಗೂ ಮಾನ ಮರ್ಯಾದೆ ಉಳಿತಿತ್ತು. ಇದೇ ತರ ದಿನ ಕಳೀತಾ ಹೋಗ್ತು. ಮತ್ತೆ ಆ ದಿನಾನೇ ಬಂದ್ಬಿಡ್ತು ಈ ಹಂಸಗಳು ಒಂದು ಸುಂದರವಾದ ಮಗುನ ನೋಡೋ ದಿನ. ಅವರಿಬ್ಬರಿಗೆ ತುಂಬಾ ಸುಂದರವಾದ ಒಂದು ಮಗು ಹುಟ್ಟತ್ತೆ. ಆ ಮಗು ಅವ್ರ ಅಪ್ಪ ಅಮ್ಮ ತರನೇ ತುಂಬಾ ಸುಂದರವಾಗಿರುತ್ತೆ. ಇದು ನೋಡು, ಇದನ್ನು ಹೇಳ್ತಾರೆ ಹಂಸ ಅಂತ. ಮತ್ತ ಕಪ್ಪನ್ ನೋಡು, ನೋಡಿ ಯಾರಿಗಾದ್ರೂ ಡೌಟ್ ಆಗುತ್ತೆ ಹಂಸನ ಅಂತ. ಹಾ ರೀ, ನೀವ್ಯಾಕ್ ಚಿಂತೆ ಮಾಡ್ತೀರಾ? ಇವಾಗ ಈ ಮಗು ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ. ನಮ್ ಪ್ರೀತಿ ವಿಶ್ವಾಸ ಎಲ್ಲ ನಾವ್ ಈ ಮಗುಗೆ ತೋರ್ಸೋಣ. ಅಮ್ಮ ಅಪ್ಪ, ನೀವು ಯಾಕೆ ನಂಗೆ ಟಾಂಟ್ ಕೊಡ್ತಾ ಇರ್ತೀರಾ? ನಾನು ಕಪ್ಪಾದ್ರೆ ಅದು ನನ್ನ ತಪ್ಪ? ಬಾಯ್ ಮುಚ್ಚು. ನಿನ್ನಿಂದಾನೇ ನಮ್ ಮಾನ ಮರ್ಯಾದೆ ಹೋಗಿದೆ. ನಿನ್ನ ಮಗು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ಕಪ್ಪ ಹಂಸ ಪಾಪ ಬೇಜಾರಾಗಿ ಅಲ್ಲಿಂದ ಎಗರ್ಕೊಂಡ್ ಹೋಗ್ಬಿಡುತ್ತೆ.